ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಟೆಲಿಗ್ರಾಮ್ ರೀಸೆಂಟಾಗಿ ಇಂಡಿಯಾದಲ್ಲಿ ತಾತ್ಕಾಲಿಕವಾಗಿ ಬ್ಯಾನ್ ಆಗಿತ್ತು. ಅದು ಯಾಕಪ್ಪ ಅಂದರೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗುವ ಕಾರಣ ಇಂಡಿಯಾದಲ್ಲಿ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿತ್ತು. ನೀಟ್ ಯು ಜಿ ಪೇಪರ್ ಮೇ ತಿಂಗಳಲ್ಲಿ ನಡೆಯಬೇಕಾಗಿತ್ತು. ಅದನ್ನು ರದ್ದುಗೊಳಿಸಿ ಜೂನ್ 21ರಂದು ನೀಟ್ ಪೇಪರ್ನ ನಡೆಸಿದರು. ಅಂದರೆ ಮೊನ್ನೆ ರೀಸೆಂಟಾಗಿ ಎಕ್ಸಾಮ್ ಬರೆದ್ರಲ್ಲ ವಿದ್ಯಾರ್ಥಿಗಳು. ಈ ಪರೀಕ್ಷೆಯನ್ನು ನಡೆಸುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ NTA ಈ ಕ್ರಮವನ್ನು ಜಾರಿಗೊಳಿಸಿತ್ತು. ತಾತ್ಕಾಲಿಕವಾಗಿ NTA ಸಂಸ್ಥೆಯು ಟೆಲಿಗ್ರಾಮನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಯಿತು. ಈ ನೀಟ್ ಎಕ್ಸಾಮ್ ಪರೀಕ್ಷೆ ವಂಚನೆಯ ಎಕ್ಸಾಮ್ ಸಮಸ್ಯೆಯನ್ನು ನಿಭಾಯಿಸಲು ಇದಕ್ಕೆ ಬ್ಯಾಂಡ್ ಹೆಡ್ ಪರಿಹಾರ ಎಂದು ಕರೆದಿದ್ದಾರೆ. ಇವಾಗ ರೀಸೆಂಟಾಗಿ ನೀಟ್ ಎಕ್ಸಾಮ್ ಕೂಡ ಮುಗೀತು. ಮತ್ತು ಇವಾಗ ಟೆಲಿಗ್ರಾಮನ್ನು ಮತ್ತೆ ಅನ್ಬ್ಯಾನ್ ಕೂಡ ಮಾಡಿದ್ದಾರೆ. ಇವಾಗ ಅನ್ಬ್ಯಾನ್ ಆದ ಟೆಲಿಗ್ರಾಮ್ ಕೂಡ ನಾನು ಇವಾಗ ತೋರಿಸ್ತೀನಿ. ನೀವು ಪ್ಲೇಸ್ಟೋರಲ್ಲಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿದರೆ ದಿಸ್ ಆ್ಯಪ್ ಇಸಂಟ್ ಅವೈಲೇಬಲ್ ಅಂತ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಟೆಲಿಗ್ರಾಮ್ ಆಲ್ರೆಡಿ ಡೌನ್ಲೋಡ್ ಇತ್ತಪ್ಪ ಅಂದರೆ ಟೆಲಿಗ್ರಾಮ್ ಓಪನ್ ಆಗುತ್ತೆ. ಬಟ್ ಇನ್ನೂ ಪ್ಲೇಸ್ಟೋರಲ್ಲಿ ಇನ್ನೂ ಬಿಟ್ಟಿಲ್ಲ. ನಾನು ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಟೆಲಿಗ್ರಾಮ್ ಓಪನ್ ಆಗಿದೆ. ಯಾರ್ಯಾರ ಹತ್ರ ಟೆಲಿಗ್ರಾಮ್ ಡೌನ್ಲೋಡ್ ಇದೆ ಅವ್ರದ್ದು ಓಪನ್ ಆಗಿದೆ. ಮತ್ತು ಯಾರು ಡೌನ್ಲೋಡ್ ಮಾಡಿಲ್ಲ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಅಪ್ಲಿಕೇಶನ್ ಇನ್ನೂ ತೋರಿಸ್ತಿಲ್ಲ, ಅದನ್ನ ಇನ್ನೂ ಬಿಟ್ಟಿಲ್ಲ. ಬಟ್ ಯಾರ್ಯಾರ ಹತ್ರ ಟೆಲಿಗ್ರಾಮ್ ಇದೆ ಅವ್ರದ್ದು ಟೆಲಿಗ್ರಾಮ್ ಓಪನ್ ಆಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ವರೆಗೂ ನೋಡೋದಕ್ಕೆ ಧನ್ಯವಾದಗಳು.